ವಿಚಾರ ಸಂಬಂಧಪಟ್ಟಂಗೆ ಜಿ ಟಿ ದೇವೇಗೌಡರು ಎಲ್ಲೂ ಕೂಡ ಕಾಣಿಸ್ಕೊಡ್ತಾ ಇಲ್ಲ. ಮತ್ತೆ ದಿಶಾ ಸಭೆಯಲ್ಲೂ ಸಹ ಮತ್ತೆ ಅಲ್ಲಿ ಶಾಸಕರು ಬೇರೆ ಅವರು. ಈಗ ನಾವು ಯಾಕೆ ಕಾಣಿಸ್ಕೋತೀವಿ ಅಂದರೆ ನಾವು ಸ್ವಲ್ಪ ಫ್ರೀ ಆಗಿದ್ದೀವಿ. ನಮಗೇನು ಕ್ಷೇತ್ರದಲ್ಲಿ ಜನರ ಒತ್ತಡ ಈಗ ಕಮ್ಮಿ, ಆಮೇಲೆ ಬೇರೆ ಬೇರೆ ಕೆಲಸಗಳು ಕಮ್ಮಿ. ಅವರು ನಮ್ಮ ಹಿರಿಯರಾದಂಥ ಮಾನ್ಯ ಜಿ ಟಿ ದೇವೇಗೌಡರು ಅವ್ರಿಗೆ ಕ್ಷೇತ್ರದ ಜವಾಬ್ದಾರಿ ಹೆಚ್ಚಿರ್ತದೆ. ಈಗ ನೆನ್ನೆ ಅವ್ರ ಪುತ್ರನೂ ಹೇಳಿದ್ದಾರೆ. ಹಾಗಾಗಿ ಕುಮಾರಣ್ಣವ್ರ ಜೊತೆ ದೇವೇಗೌಡ ಸಾಹೇಬ್ರ ಜೊತೆ ಮಾತಾಡ್ತಾರೆ, ಸಂಪರ್ಕದಲ್ಲಿರ್ತಾರೆ. ಹಿರಿಯ ರಾಜಕಾರಣಿಗಳು, ಸಹಕಾರಿ ಧುರೀಣರು ಯಾವಾಗ ಬರಬೇಕು ಖಂಡಿತವಾಗಿ ಬರ್ತಾರೆ. ನಾನು ಪುಟ್ಟರಾಜಣ್ಣ ಹೋಗಿ ಈಗೊಂದು 2 ತಿಂಗಳಲ್ಲೂ ಮಾತಾಡಿದ್ದೀವಿ. ಅದರಿಂದ ಈಗೇನು ನಮ್ಮ ಪಕ್ಷದ ವಿಚಾರ ಪರ ವಿರೋಧ ಏನು ಮಾತಾಡ್ತಾ ಇಲ್ವಲ್ಲ, ಏನಿಲ್ಲ. ನಾವು ಇವತ್ತು ಅವ್ರು ನಮ್ಮ ಮುಖಂಡರು ಅಂತಲೇ ಹೇಳೋದು. ಯಾಕೆಂದರೆ ಸರ್ ನೀವೊಂದು ಪದ ಬಳಸಿದ್ರಿ, ನಾನು ಇದೆ ಅಧಿಕಾರದಿಲ್ಲ ಅಂತ. ಅಧಿಕಾರದ ಇಲ್ಲದೆ ಹೋದ್ರು ಜಾಸ್ತಿ ಸಾರಾಂಶ ಜನಸಾರ್ಪಕ ಯಾವಾಗಲೂ ಇದೆ, ಎನಿ ಟೈಮ್ ಬಂದಾಗ ನೋಡಿದ್ರೆ ಈಗಲೂ. ರಾಜಕಾರಣ ಅನ್ನೋದೊಂದು ಸೇವೆ, ಸಾರ್ವಜನಿಕ ಸೇವೆಯಲ್ಲಿ. ಈಗ ನೆನ್ನೆ ಮಂಗಳವಾರ ಆಫೀಸಲ್ಲಿ ಕೂತಿದ್ವಿ, ಒಂದು 500 ಜನ ಭೇಟಿ ಮಾಡಿದ್ದೀವಿ. ಅದು ನಮ್ಮ ಜವಾಬ್ದಾರಿ. ರಾಜಕಾರಣದಲ್ಲಿ ಸಾರ್ವಜನಿಕ ಸೇವೆಯಲ್ಲಿ ಸೋಲು ಗೆಲುವು ಇರ್ತದೆ. ಆದರೆ ನಮ್ಮನ್ನೇ ನಂಬ್ಕೊಂಡಿರ್ತಕ್ಕಂಥ, ನಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಪ್ರೀತಿ ಇಟ್ಕೊಂಡಿರ್ತಕ್ಕಂಥವ್ರು ನಮ್ಮ ಹತ್ರ ಬಂದಂಥ ಸಂದರ್ಭದಲ್ಲಿ ನಮ್ಮ ಕೈಲಾದಷ್ಟು ನಿರೀಕ್ಷೆಗೆ ಆಗ್ದಂಗೆ ಮಾಡದೇ ಇದ್ದರು ಅಷ್ಟು ಮಾಡಬೇಕಾದಂತ ಬರುತ್ತೆ. ಅದು ನಾವು ಬದುಕಿರೋ ತನಕ ಕುಮಾರಣ್ಣವ್ರ ಜೊತೆ ಮಾಡಬೇಕಾಗುತ್ತೆ. ಈಗ ನಮ್ಮದು ಒಂದು ಕುಟುಂಬ, ನಮ್ಮದೊಂದು ಪಕ್ಷ. ಅಪ್ಪ ಮಕ್ಕಳು, ಅಣ್ಣ ತಮ್ಮದಿರು ಮುನ್ಸಿದೆ, ಇಲ್ಲ ಅಂತೇನು ಹೇಳಲ್ಲ. ಆದರೆ ಅದು ಬಿರುಕಾಗುವಂಥ ಮುನ್ಸೇನಲ್ಲ, ಸರಿಯಾಗುತ್ತೆ. ಹಾಗೇನಿಲ್ಲ. ಈ ZPTP ಅಷ್ಟಲ್ಲಿ ಎಲ್ಲ ಅವರೇ ಆ್ಯಕ್ಟಿವ್ ಓಡಾಡ್ತಾರೆ. ಬರೋದೇನು ಇಲ್ಲಿ ಅವರಲ್ಲ ಸರ್, ZPTP ಆ್ಯಕ್ಟಿವ್ ಓಡಾಡ್ತಾರೆ.